ಪ್ರಿಯಕಾಂತ ಶಾಂತಿಯನ್ನು ತಾಳು, ನನ್ನ ವಿನಂತಿಯನ್ನು ಕೇಳು. ಹೆಣ್ಣಿನ ಜಲಬಕ್ಕೆ ಸ್ವತಂತ್ರ ಎಂಬುದು ಯಾವ ಕಾಲಕ್ಕೂ ಇಲ್ಲ. ಬಾಲ್ಯವು ತಂದೆ ತಾಯಿ ರಕ್ಷಣೆಯಲ್ಲಿ, ಪ್ರಾಯವನ್ನು ಗಂಡನ ರಕ್ಷಣೆಯಲ್ಲಿ, ಮೊಪ್ಪನು ಮಕ್ಕ ರಕ್ಷಣೆಯಲ್ಲಿ, ಒಟ್ಟು ಹೆಣ್ಣಿನ ಜಲಮವು ಅನ್ಯರ ರಕ್ಷಣೆಯನ್ನೇ ಅವಲಂಬಿಸಿರುವುದು. ಅಂದ ಮೇಲೆ ನಿನ್ನ ರಕ್ಷಣೆಯಾದ ನಾನನ್ನು ಹೇಗೆ ಬಿಟ್ಟು ಹೋಗಿವೆ? ನಾನಾದರೂ ನಿಮ್ಮ ಪಾದಗಳು ಎಂದಿಗೆ ಬಿಡುವುದಿಲ್ಲ.
ಎಲೆ ಮರುಳ ನಾರಿ, ನಿನ್ನನ್ನಾಗಲಿ ಅಥವಾ ಈ ಕೂಸನ್ನಾಗಲಿ ಹೌದು ನಾನೇನು ರಕ್ಷಣೆ ಮಾಡಬಲ್ಲೆನೆ? ಹೌದು ನಾಥ. ನೀರ ಮೇಲೆ ಹುಟ್ಟಿ ತೋರುತ್ತಿರುವ ಗುರುಳುಗಳಲ್ಲಿ ಒಂದು ಗುರುಳೆ ಒಡೆಯದಂತೆ ಹಾ ಮತ್ತೊಂದು ಗುರುಳೆಯು ಅದು ರಕ್ಷಣೆ ಮಾಡಬಲ್ಲದೆ? ನಾಥ, ತಾನು ಹೊಡೆಯದಂತೆ ತನ್ನನ್ನು ರಕ್ಷಣೆ ಮಾಡಿಕೊಳ್ಳಕ್ಕೆ ಬಾರದ ಗುರುಳೆಯು ಮತ್ತೊಂದು ಗುರುಳೆಯು ಅದನ್ನೇನು ರಕ್ಷಣೆ ಮಾಡಬಲ್ಲದು? ಇದು ಸಾಧ್ಯವಾದ ಮಾತು. ಅದರಂತೆ ನಾನೇ ಆಗಲಿ ಅಥವಾ ಯಾರೇ ಆಗಲಿ ಹಾ ತಮ್ಮ ತಮ್ಮ ಶರೀರವೆಂಬ ಗುರುಳೆಗಳು ಒಡೆಯದಂತೆ ರಕ್ಷಣೆ ಮಾಡಿಕೊಳ್ಳಲಿಕ್ಕೆ ಬಾರದವರು ಹೌದು ಇನ್ನೊಬ್ಬರ ಶರೀರವೆಂಬ ಗುರುಳೆಗಳು ಒಡೆಯದಂತೆ ರಕ್ಷಣೆ ಮಾಡಬಲ್ಲದೆ. ನಾರಿಮಣಿ, ನೀನಾದರೂ ನಿನ್ನ ಶರೀರ ರಕ್ಷಣೆಯ ಆಶೆಯನ್ನು ಬಿಟ್ಟು ಬಿಡು. ಅದು ಹೇಗಿದ್ದರೂ ಒಡೆದು ನೀರಾಗತಕ್ಕದ್ದು. ಅದನ್ನು ರಕ್ಷಣೆ ಮಾಡುವುದು ಯಾರಿಂದಲೂ ಆಗದ ಮಾತು. ಋಷಿ ಅಂತ ಯೋಗಿ ಶಿಬಿರಾಜ ಕರ್ನಾಟಕಾಗಿ Oh,
ನಾರಿಮಣಿ, ಹ್ಮ್ ನೀನಾದರೂ ನಿನ್ನ ಶರೀರದ ರಕ್ಷಣೆಯ ಆಶೆಯನ್ನು ಬಿಟ್ಟು ಬಿಡು. ಅದು ಹೇಗಿದ್ದರೂ ಒಡೆದ ನೀರಾಗತಕ್ಕದ್ದು. ಅದನ್ನು ರಕ್ಷಣೆ ಮಾಡುವುದು ಯಾರಿಂದಲೂ ಆಗದ ಮಾತು. ಅದು ಧ್ರುವ ನಕ್ಷತ್ರದಂತೆ ಸ್ಥಿರವಾಗಿರುವುದಲ್ಲ. ಅದು ಮಿಂಚಿನಂತೆ ತೋರಿ ಅಡಗುವಂಥದ್ದು. ಅದನ್ನು ರಕ್ಷಣೆ ಮಾಡುವುದು ಯಾರಿಂದಲೂ ಆಗದ ಮಾತು. ರಾವಣ ಕೌರವರಂತಹ ದುಷ್ಟರಿಂದಲೂ, ಶ್ರೀರಾಮ ಪಾಂಡವರಂತಹ ಶ್ರೇಷ್ಠರಿಂದಲೂ, ಅಡವಿ ಸ್ವಾಮಿ ಮಡಿವಾಳ ಸ್ವಾಮಿ ಸಿದ್ದೇಶ್ವರರಂತಹ ಯೋಗಿಗಳಿಂದಲೂ, ಕರಣ ಶಿವ ಚಕ್ರವರ್ತಿ ಅಂತಹ ತ್ಯಾಗಿಗಳಿಂದಲೂ, ಶಕುನಿ ಮಾರೀಚರಂತಹ ತುಂಟರಿಂದಲೂ, ಭೀಮ ಹನುಮನಂತಹ ಬಂಟರಿಂದಲೂ ತಮ್ಮ ತಮ್ಮ ಶರೀರ ಸಾಯದಂತೆ ರಕ್ಷಣೆ ಮಾಡಿಕೊಳ್ಳುವುದು ಆಗಲಿಲ್ಲ. ನಾರಿಮಣಿ, ಇಷ್ಟೇ ಅಲ್ಲ, ಅಲ್ಲ ಸೀತಾ ದ್ರೌಪದಿ ಮಂಡೋದರಿ ಅಣಸುವಿರಂತ ಪತಿವರ್ತರಿಂದಲೂ ತಮ್ಮ ತಮ್ಮ ಶರೀರ ಸಾಯದಂತೆ ರಕ್ಷಣೆ ಮಾಡಿಕೊಳ್ಳುವುದು ಆಗಲಿಲ್ಲ. ನಾರಿಮಣಿ, ಇಷ್ಟೇ ಅಲ್ಲ, ಹಿಂದಕ್ಕೆ ದ್ವಾರಕಾಪಟ್ಟಣವನ್ನು ಆಳುತ್ತಿರುವ ಶ್ರೀಕೃಷ್ಣ ಪರಮಾತ್ಮನಿಗೆ 16,000 ಮಂದಿ ಹೆಣ್ಣಂದಿರು, 64,000 ಮಂದಿ ಮಕ್ಕಳಂದಿರು. ಇಷ್ಟೆಲ್ಲ ಬಳಗದವನಿದ್ದರೂ ಸಹ ಅವನು ಸಾಯುವ ಕಾಲಕ್ಕೆ ಯಾರೂ ದಿಕ್ಕಿಲ್ಲದಂತೆ ಒಂದು ಅರಣ್ಯವನ್ನು ಸೇರಿ ಒಂದು ಗಿಡದ ಬುಡದಲ್ಲಿ ಕುಳಿತುಕೊಂಡು ಪ್ರಾಣ ಬಿಟ್ಟನಂತೆ. ನಾರಿಮಣಿ, ಅಂತಿಂತ ಮಹಾನುಭಾವರ ಗತಿ ಹೀಗಾದ ಮೇಲೆ ಮಿಕ್ಕ ನನ್ನ ನಿನ್ನಂತ ಒಣ ಪ್ರಾಣಿಗಳ ಪಾಡೇನು? ಗಂಡರು ಎಂದು ಸಾಯದಂತೆ ರಕ್ಷಣೆ ಮಾಡಿದ ಹೆಂಡರು, ಹೆಂಡರು ಎಂದು ಸಾಯದಂತೆ ರಕ್ಷಣೆ ಮಾಡಿದ ಗಂಡರು ಈ ಜಗತ್ತಿನೊಳಗೆ ಯಾವ ಕಾಲಕ್ಕೂ ಆಗಿಲ್ಲ, ಇನ್ನು ಮುಂದಾದರೂ ಆಗುವಂತೆ ಇಲ್ಲ. ಆದ ಕಾರಣ ಮಾಣಿನಿ ಮಣಿಯೇ, ನನ್ನಿಂದ ನೀನು ರಕ್ಷಿಸಲ್ಪಡುವೆನೆಂಬುದನ್ನು, ನಿನ್ನ ತಲೆ ಒಳಗಿನ ಭ್ರಾಂತಿಯನ್ನು ಬಿಟ್ಟು ಬಿಡು. ಅದು ಹೇಗಿದ್ದರೂ ಒಡೆದ ನೀರಾಗತಕ್ಕದ್ದು. ಅದನ್ನು ರಕ್ಷಣೆ ಮಾಡುವುದು ಯಾರಿಂದಲೂ ಆಗದ ಮಾತು. ಹಾಗಾದ್ರೆ ನೀನು ನನ್ನ ರಕ್ಷಣೆ ಅಲ್ಲವೇ? ನೀನು ನನ್ನ ರಕ್ಷಣೆ ಪ್ರಮಾಣ ಮಾಡಿ ಎರವರ ಹೆಣ್ಣು ಮಗಳಾದ ನನ್ನನ್ನು ನಿನ್ನ ಆಗದಲ್ಲಿ ಯಾಕೆ ತಕ್ಕೊಂಡೆ? ನಿನ್ನನ್ನು ರಕ್ಷಣೆ ಮಾಡುತ್ತೇನೆಂದು ಪ್ರಮಾಣ ಮಾಡಿರುವೆನಲ್ಲವೇ? ಹೌದು ನಾಥ. ಲಗ್ನವಾಗುವ ಕಾಲಕ್ಕೆ ಗ್ರಾಮ ಪಂಚಾಯತಿಯರು, ಗುರು ಹಿರಿಯರು, ಬಂಧು ಬಳಗದವರು ಸರ್ವರು ಕೂಡುವರಲ್ಲ. ಆ ಕೂಡುವ ಕಾಲಕ್ಕೆ ಯಾವನು ಸದ್ಗುರುನು ಲಗ್ನ ಮಾಡ್ಲಿಕ್ಕೆ ಬಂದಿರೋನು ಏನೇನು ಅಂತ ಅಕ್ಷತಾರೋಪಣ ಮಾಡುವನಲ್ಲ. ಶಾಂತಾದೇವಿ, ಅವು ಮಂತ್ರಗಳು. ಆ ಮಂತ್ರಗಳ ಅರ್ಥವೇನು? ಆ ಮಂತ್ರಗಳ ಅರ್ಥವೇನೆಂದು ಕೇಳಿದೆಯಲ್ಲ? ಹಾಗಾದರೆ ಕೇಳು.
ನಾರಿಮಣಿ ನಾರಿಮಣಿ ಆ ಮಂತ್ರಗಳು ಏನೆಂದು ಪ್ರಮಾಣವನ್ನು ಕೂಗಿ ಹೇಳುತ್ತವೆ ಎಂದರೆ, ಹೌದು ಮರಣ ಪರ್ಯಂತರ ಹಾ ನನ್ನ ಕೈಯಲ್ಲಿ ಕೊಡುವ ಈಕೆಯನ್ನು ಹೌದು ಸರ್ವ ದೇವತೆಗಳ ಸಾಕ್ಷಿಯಾಗಿ, ಸಾಕ್ಷಿಯಾಗಿ ಸದ್ಗುರು ಸರ್ವೇಶನ ಸಾಕ್ಷಿಯಾಗಿ ಹೌದು ನನ್ನ ಶರೀರ ರಕ್ಷಣೆ ಮಾಡಿದಂತೆ ಹೌದಲ್ಲ ಈಕೆ ಶರೀರ ರಕ್ಷಣೆ ಮಾಡುತ್ತೇನೆ ಎಂದು ಹಾ ಹೆಂಡತಿಯು ಕೂಡ ಗಂಡನ ಕೂಡ ಯಾವ ಧರ್ಮದ ಪದ್ಧತಿಯಂತೆ ನಡೆದುಕೊಳ್ಳಬೇಕು ಹೌದು ಆ ಧರ್ಮದ ಪದ್ಧತಿಯನ್ನು ಹ್ಮ್ ಸೂರ್ಯ ಚಂದ್ರಾದಿಗಳ ಸಾಕ್ಷಿಯಾಗಿ ಹಾ ತಪ್ಪದೆ ಪಾಲಿಸುವೆನೆಂದು ಆ ಮದುಮಗನ ಕಡೆಯಿಂದ ಪ್ರಮಾಣ ಮಾಡಿಸಿ ಹೌದು ಆ ಮದುಮಗಳ ಕೈಯನ್ನು ಆ ಮದುಮಗನ ಕೈಯಲ್ಲಿ ಕೊಡುವುದೇ ಮಂತ್ರಗಳ ಅರ್ಥವು ಮತ್ತು ಧರ್ಮದ ಪದ್ಧತಿಯು ಹೀಗೆ ಇರುತ್ತದೆ. ಹೌದು ಅಂದ ಮೇಲೆ ನಾಥ ನನ್ನ ಧರ್ಮ ಪದ್ಧತಿ ಅಂತೆ ನಾನು ರಾಜಭಾರ ಮಾಡಬೇಕೆ. ನನ್ನ ನಿನ್ನ ಕಾಲಕ್ಕೆ ಸರ್ವ ದೇವತೆಗಳ ಸಾಕ್ಷಿಯಾಗಿ ಪ್ರಮಾಣ ಮಾಡಿಸಿ ಆ ಪ್ರಮಾಣ ಎಲ್ಲಿ ಹೋಯಿತು? ಆ ನಿನ್ನ ಪ್ರಮಾಣ ಎಲ್ಲಿ ಹೋಯಿತು ನಾಥ? ನಾಥ ಧರ್ಮವನ್ನು ಬಿಟ್ಟವರಿಗೆ ದಂಡಿ ಸಿಗುವುದೇ? ವಿಚಾರ ಸಂಪನ್ನೆಯಾದ ಪ್ರಿಯ ಶಾಂತಾದೇವಿ, ಪ್ರಾಣೇಶ್ವರ ನಿನ್ನನ್ನು ಲಗ್ನವಾಗುವ ಕಾಲಕ್ಕೆ ಹಾ ರಕ್ಷಣೆ ಮಾಡುತ್ತೇನೆಂದು ಪ್ರಮಾಣ ಮಾಡಿರುವನಲ್ಲವೇ? ನಾಥ ನಿತ್ಯವಾಗಿ ಮಾಡಿರುವ್ರಿ. ನನ್ನಂತೆ ಸರ್ವ ಜನರು ಮಾಡಿರುವರು. ಹೌದು ತಮ್ಮ ತಮ್ಮ ಲಗ್ನದ ಕಾಲಕ್ಕೆ ಹಾ ಹೆಂಡರನ್ನು ರಕ್ಷಣೆ ಮಾಡುತ್ತೇನೆಂದು ಪ್ರಮಾಣ ಮಾಡುವುದೇನು? ಹೆಂಡರಿಗೆ ಎಲ್ಲ ನಾಥ ಎಲ್ಲರೂ ಮಾಡಿರೋರು. ಹೆಂಡರಿಗೆ ರೋಗಾದಿಗಳು ಬಾರದಂತೆ ನೋಡಬಲ್ಲರಿ. ಹೌದು ನಾನೇ ಆಗಲಿ ಅಥವಾ ಯಾರೇ ಆಗಲಿ ಹೆಂಡರನ್ನು ರಕ್ಷಣೆ ಮಾಡುತ್ತೇನೆ ಎಂದು ಪ್ರಮಾಣ ಮಾಡುವುದೇನು? ಹೌದು ಹೆಂಡರಿಗೆ ರೋಗಾದಿಗಳು ಬಾರದಂತೆ ನೋಡಬಲ್ಲರೆ, ಮುಪ್ಪು ಆಗದಂತೆ ರಕ್ಷಣೆ ಮಾಡಬಲ್ಲರೆ, ಹೌದಲ್ಲ ನಾಥ ಇದು ಸಾಧ್ಯವಾದ ಮಾತು. ಮರಣ ಬಾರದಂತೆ ರಕ್ಷಣೆ ಮಾಡಬಲ್ಲರೆ, ಹೌದಲ್ಲ ತೀರಾ ಆಗದ ಮಾತು. ಮರಣ ಬಾರದಂತೆ ರಕ್ಷಣೆ ಮಾಡಬಲ್ಲರೆ. ಹಾ. ನಾಥ ಹೆಂಡರ ಶರೀರ ಪ್ರಿಯದಂತೆ ಅಥವಾ ಸಾಯದಂತೆ ರಕ್ಷಣೆ ಮಾಡಬಲ್ಲರೆ, ಯಾರಿಗೆ ಆಗದ ಮಾತು. ಆದರೆ ಲಗ್ನದ ಕಾಲಕ್ಕೆ ಹೆಣ್ಣರ ಮಕ್ಕಳು ಮಾಡುತ್ತೇನೆ ಎಂದು ನೀವು ಶಪಥ ಮಾಡುವುದು ಯಾತ ರಕ್ಷಣಾ ಮತ್ತು ಎಂತ ರಕ್ಷಣಾ? ನಾರಿಮಣಿ, ಎಂತ ರಕ್ಷಣೆ ಕೇಳು. ನಾಥ ಹೇಳು. ಜಗವೆಲ್ಲ
ನಾರಿಮಣಿ, ಹೆಣ್ಣರ ಶರೀರಗಳು ನುಯ್ಯದಂತೆ ಅಥವಾ ಸಾಯದಂತೆ ಮಾಡುವುದು ಯಾರಿಂದಲೂ ಸಾಧ್ಯವಿಲ್ಲದರು. ನಿನ್ನ ಲಗ್ನವಾಗುವ ಕಾಲಕ್ಕೆ ಹೌದು. ರಕ್ಷಣೆ ಮಾಡುತ್ತೇನೆ ಎಂದು ಹ. ಪ್ರಮಾಣ ಮಾಡಿರುವುದು ಯಾತರ ರಕ್ಷಣೆ ಎಂದು ಕೇಳಿದೆಯಲ್ಲ. ಹೌದು ಅಂತ ಕೇಳಿದನು. ನಾರಿಮಣಿ, ಯಜ್ಞ ವಾಲ್ಮೀಕಿ ಋಷಿಯು ಹೌದು. ತನ್ನ ಲಗ್ನದ ಹೆಂಡತಿಯಾದ ಮೈತ್ರಾದೇವಿಗೆ ಹ. ಜ್ಞಾನ ಉಪದೇಶ ಮಾಡುವಂತೆ ಹ. ಅವರಲ್ಲಿ ದುರ್ನೀತಿಯು ಹುಟ್ಟದಂತೆ ಅವರಿಗೆ ಯಮಬಾಧೆಯು ತಟ್ಟದಂತೆ ಹೌದು. ಭವಬಾಧೆಯು ಬಾರದಂತೆ ಮಾಡುವುದೇ ನಿಜವಾದ ರಕ್ಷಣೆಯು. ಹೀಗೆ ರಕ್ಷಣೆ ಮಾಡುವವರೇ ನಿಜವಾದ ಗಂಡರು. ಹೀಗೆ ಹೆಣ್ಣು. ಹಾಗಾದರೆ ಈಗಿನ ಗಂಡರು ಇವರು ಎಂತ ಗಂಡರು? ನಾರಿಮಣಿ, ಹ. ಈಗಿನ ಗಂಡರು ಹೌದು. ಅಟ್ಟಿಕೊಂಡು ಮುನ್ನುವುದು, ಮುಟ್ಟಿಕೊಂಡು ಮಲಗುವುದು, ಹೌದು. ಇವೆರಡನ್ನು ಬಿಟ್ಟರೆ ಇನ್ನೊಂದರ ಬೆಟ್ಟಿ ಇಲ್ಲದೆ ಇರುವ ಭ್ರಷ್ಟ ಗಂಡ ಹೆಂಡರು. ಇವರು ತಿಂಡಿಯ ಪುರತೆ ಗಂಡ ಹೆಂಡರು. ಈ ಸಂಸಾರ ಸಾಗರದಲ್ಲಿ ನಾಯಿಗಳಂತೆ ತಿರುಗುವ ಮತ್ತು ಹೆಂಡರನ್ನು ತಿರುಗಲಿಕ್ಕೆ ಹಚ್ಚುವ ಗಂಡರು ಇವರು ಯಮಗಂಡರು. ಎಂತವರು ಗಂಡರಲ್ಲವೇ? ಇಂಥವರು ಗಂಡರಂದರೆ ಗಂಡಾಂತರವು ಅಂತಾರ. ಹಾಗಿದ್ದರೆ ಇವರಿಗೆ ಎಂತ ಪತಿಗಳನ್ನು ಬೇಕು? ನಾರಿಮಣಿ, ಇವರಿಗೆ ಎಂಥ ಪತಿಗಳು ಅಂದರೆ ಹೌದು. ಹರದದ್ದಕ್ಕೆ ಹಚ್ಚುವ ಪತಿಗಳು. ಹೀಗೆ ಒಂದಕ್ಕೊಂದು ಪತಿಯಾಗಿ ಬೆನ್ನು ಹತ್ತು ಹಾ. ಹೊರತು ಗತಿಯನ್ನು ತೋರಲಾರವು. ಹೌದಾ? ಈ ಭವಸಾಗರದಲ್ಲಿ ಭೋಗಿಸುವ ಕಷ್ಟಗಳು ಹ್ಮ್. ಒಂದಕ್ಕೊಂದು ಪತಿಯಾಗಿ ಬೆನ್ನು ಹತ್ತು ಹೊರತು ಗತಿಯನ್ನು ತೋರಲಾರವು. ನನ್ನ ಲಗ್ನವಾಗುವ ಕಾಲಕ್ಕೆ ಹೌದಲ್ಲ? ರಕ್ಷಣೆ ಮಾಡುತ್ತೇನೆಂದು ಹಾ. ಪ್ರಮಾಣ ಮಾಡಿದ ಧರ್ಮವು ತಪ್ಪದೆ ನಿನಗೆ ರಕ್ಷಣೆದ ಹಾದಿಯನ್ನು ಹೇಳುತ್ತದೆ.